ಮಾತಾಡ್ತೀನಿ ನೋಡಿ ಇಲ್ಲಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ಇನ್ನೊಬ್ಬರು ಗೆಸ್ಟ್ ಬಂದಿದ್ದರು. ನಮ್ಮ ಅತ್ತೆ ಆಗ್ಬೇಕವರು, ಅಫ್ಜಲ್ಪುರದವರು. ನಮ್ಮ ಅತ್ತೆಯವರ ಕಾಸ ತಂಗಿನೇ ಅವ್ರು ಬಂದಿದ್ರಂಥೇಳಿ ಇವತ್ತು ನಾವು ಪಾವ್ ಭಾಜಿ ಮಾಡತ್ತಿದ್ವಿ. ನಮ್ಮ ಮನ್ಯಾಗ ಸ್ವಲ್ಪ ಫೇಮಸ್ ಪಾವ್ ಭಾಜಿ. ಯಾಕಂದ್ರೆ ಇವರು ಫಸ್ಟಿಗೆ ಮಹಾರಾಷ್ಟ್ರ ಇದ್ರಲ್ಲ, ನಮ್ಮ ಮನೆಯವರು ನಮ್ಮ ಅತ್ತೆಯವರು ಜಾಸ್ತಿ ಮಹಾರಾಷ್ಟ್ರನೇ ಇದ್ದರು. ಅಲ್ಲಿ ಇದೆಲ್ಲ ಭಾಳ ಫೇಮಸ್. ನಾನು ನಮ್ಮ ಮನ್ಯಾಗ ತಿಂದಷ್ಟು ಪಾವ್ ಭಾಜಿ ಟೇಸ್ಟಿ ಎಲ್ಲಿ ಯಾವ ಹೋಟೆಲ್ದಾಗೂ ಆಗಂಗಿಲ್ಲ. ಅಷ್ಟು ಟೇಸ್ಟಾಗಿ ಮಾಡ್ತಾರೆ ನಮ್ಮ ಮನ್ಯಾಗ. ನಮ್ಮ ಸಣ್ಣತ್ತೆ ನಿನ್ನೆ ಬಂದಿದ್ದರು. ನಿನ್ನೆನೂ ಸ್ಪೆಷಲ್ಲೇ ಮಾಡಿದ್ವಿ. ನಿನ್ನೆ ಭಾಜಿ ಪಲ್ಯ ಮತ್ತು ಗುಂಡು ಕಡುಬು ಮಾಡಿದ್ವಿ. ಇವತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ನಿನ್ನೆ ನೈಟೇ ಪಾವ್ ಭಾಜಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ದು ಎಲ್ರಿಗೂ ಬ್ರೇಕ್ಫಾಸ್ಟ್ ಅದನ್ನೇ ಮಾಡಿಕೊಟ್ವಿ. ಈ ಪಾವ್ ಭಾಜಿಗೆ ವೆಜಿಟೇಬಲ್ಸ್ ಹಾಕ್ತಾರೆ, ಜಾಸ್ತಿನೇ ಹಾಕ್ತಾರೆ. ಇದರದ್ದು ರೆಸಿಪಿ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ. ಅದಕ್ಕೆ ಮತ್ತೇನು ಹಾಕ್ತಿ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿ. ಈಗ ನೆಕ್ಸ್ಟ್ ಪಾವ್ ಭಾಜಿ ಮಸಾಲ ಹಾಕೋದೆ. ಯಾವ್ದು? MTR ಪಾವ್ ಭಾಜಿ ಮಸಾಲ. ಇದು ಏನೆಲ್ಲ ಒಗ್ಗರಣೆ ಹಾಕಿಂದ ಹಾಕೋದೇನು? ಇವಾಗ ನಮ್ಮ ಕಿಚನ್ ಕತ್ತಿ ಕೇಳಬೇಡ್ರಿ, ಫುಲ್ ಮೆಸ್ ಆಗಿಬಿಟ್ಟೈತಿ. ಎಷ್ಟೇ ಬೆಳಿಗ್ಗೆ ನೀವು ಎಷ್ಟೇ ಚಂದ ಕ್ಲೀನ್ ಮಾಡಿರಿ, ನಮ್ಮ ಮನ್ಯಾಗ ಅಡುಗೆ ಮಾಡೋ ಟೈಮ್ದಾಗ ನಮ್ಮ ಕಿಚನ್ ಹಿಂಗೆ ಆಗ್ತೈತಿ. ಯಾಕಂದ್ರೆ ಭಾಳ ಜನ ಇರ್ತೀವಿ, ವೆರೈಟಿ ನಾಷ್ಟ ಪಲ್ಯಗಳು ಜಾಸ್ತಿ ವೆರೈಟಿ ಇರ್ತಾವೆ. ಹೀಗಾಗಿ ನಮ್ಮ ಕಿಚನ್ ಭಾಳ ಮೆಸ್ಸಿ ಆಗಿಬಿಡ್ತೈತಿ. ಇಲ್ಲಿ ಭಾಜಿ ಮಾಡತ್ತಾರ, ಅದನ್ನೆಲ್ಲ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಾರ. ಇಲ್ಲಿ ಒಗ್ಗರಣೆ ಹಾಕಕತ್ತಾರ. ಉಳ್ಳಾಗಡ್ಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಸಾಲೆ ಖಾರ, MTR ಮಸಾಲ ಪೌಡ್ರ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅದು ಸ್ಮ್ಯಾಶ್ ಮಾಡಿದ್ದು ಅದ್ರೊಳಗೆ ಹಾಕಿ ನೀಟಾಗೆ ಕುದಿಸ್ತಾರ. ವಾಸನೆ ಅಂತೂ ಘಮ್ ಅನ್ನತ್ತಿತ್ತು. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ವಿಡಿಯೋ ನೋಡ್ರಿ. ಈಗ ಒಕ್ಕಾಡ್ತಿ ಆರಾಮಿಲ್ಲಕ್ಕಿಗೆ ಅಳ್ತಾಳಕ್ಕೆ ಕುಡು, ಕಾವ್ಯತಿಗೆ ಕುಡು, ಅಳ್ತಾಳ ಕುಡು. ಆರಾಮಿಲ್ಲಕ್ಕಿಗೆ ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉತ್ತರ ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾಸನ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ, ಯಾದಗಿರಿ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ, ವಿಜಯನಗರ. ವೆರಿ ಗುಡ್. ಇವಾಗ ವಾಯ್ಸ್ ಓವರ್ ಕೊಡತ್ತೀನಿ. ಇವಾಗ ನೋಡಿದ್ರೂ ಕೂಡ ನನಗೆ ಬಾಯಿಯೊಳಗೆ ನೀರು ಬರ್ತೈತಿ, ಅಟ್ಟ ಟೇಸ್ಟ್ ಆಗಿತ್ತು.
ನಾವು ಈ ಥರ ಏನರ ಸ್ಪೆಷಲ್ ಮಾಡಿದಾಗ ಎಲ್ಲರೂ ಸೇರಿ ಹಾಲ್ನಾಗ ಕುಂತು ಊಟ ಮಾಡ್ತೀವಿ. ಅದು ಒಂದು ತೀರಾ ಸ್ಪೆಷಲ್ಲ, ತೀರಾ ಟೇಸ್ಟ್ ಹತ್ತದ ಅದಕ್ಕೆ. ಈ ಬನ್ ರೋಸ್ಟ್ ಮಾಡೋಕೆ ನಮ್ಮ ಕಡೆ ಬೆಣ್ಣೆ ಇರಲಿಲ್ಲ, ಹಿಂಗಾಗಿ ತುಪ್ಪನೇ ಯೂಸ್ ಮಾಡಿ ತುಪ್ಪದೊಳಗೆ ರೋಸ್ಟ್ ಮಾಡ್ಕೊಂಡೆ. ಬೆಣ್ಣೆ ಇತ್ತಂದ್ರೆ ತೀರಾ ಮಸ್ತ್ ಆಗ್ತದದು. ಇಲ್ಲಿ ಬನ್ ಪ್ಯಾಕೆಟ್ ನೋಡ್ರಿ, ಬನ್ ಪ್ಯಾಕೆಟ್ 1 2 ನಾ ಮನೆಗೆ ಸಾಕಾಗದೇ ಇಲ್ಲ. ಅಂಥವು 7 8 ಪಾಕೆಟ್ ತೊಗೊಂಬಂದಿರ್ತಾರೆ, ಒಂದೊಂದು ಸಲ 10 12 ತೊಗೊಂಬಂದಿರ್ತಾರೆ. ಹೊರಗೆ ಹೋಗಿ ರೊಕ್ಕ ಕೊಟ್ಟು ಅಲ್ಲಿ ಅವ್ರು ಮಾಡಿದ್ದು ತಿನ್ನೋದ್ಕಿಂತ ನೀವು ಮನೆಯಾಗೆ ನಿಮ್ಮ ಕೈಯಾರ ಮಾಡ್ಕೊಂಡು ತಿಂದು ನೋಡ್ರಿ, ಅದು ಮತ್ತಿಷ್ಟು ಸ್ವಾದ ಇರ್ತೈತಿ. ಸ್ವಾದ ಯಾಕೆ ಇರ್ತೈತೆ ಅಂತಂದ್ರೆ ನಿಮ್ಮ ಸ್ವಾದಕ್ಕೆ ಅನುಗುಣವಾಗಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ನೀವು ಮಾಡಿರ್ತೀರಿ ಅಡುಗೆ. ಬಟ್ ಬೇರೆ ಕಡೆ ತಿನ್ನಾಗ ಅವ್ರು ಇಷ್ಟ ಬಂದಂತೆ ಅವ್ರು ಮಾಡಿರ್ತಾರೆ, ಅದನ್ನು ನಿಮಗೆ ಕೊಟ್ಟಿರ್ತಾರೆ. ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ನೀವು ತಿನ್ನಲೇಬೇಕಾಗ್ತದೆ. ಬಟ್ ಮಾಡೋರು ಹೆಂಗೆ ಮಾಡ್ತಾರೆ, ತಮಗೆ ಹೆಂಗೆ ಇಷ್ಟ ಅಲ್ಲ ಹಂಗೆ ಮಾಡಿಬಿಟ್ಟಿರ್ತಾರೆ. ಈಗ ಸಪ್ಪಗೆ ಬೇಕಾದವ್ರಿಗೆ ಜಾಸ್ತಿ ಖಾರ ಕೊಟ್ರೆ ಉಸ್ಕರ್ಕೊತ ತಿನ್ನೋದಾಗ್ತದೆ. ಕೆಲವೊಬ್ರಿಗೆ ಖಾರ ಜಾಸ್ತಿ ಬೇಕಾಗಿರ್ತದೆ, ಅದು ಸಪ್ಪು ಇರ್ತೈತಿ, ಹಿಂಗಾಗ್ತದೆ. ಅದಕ್ಕೆ ನಮ್ಮ ಮನೆಯಾಗೆ ನಾವು ನಮ್ಮ ಕೈಯಾರ ಮಾಡ್ಕೊಂಡು ತಿಂದ್ರೆ ಅದು ಸ್ವಾದನೂ ಹೆಚ್ಚಿರ್ತೈತಿ. ಆಮೇಲೆ ನಾವು ಕ್ಲೀನ್ ಹೈಜೀನಾಗೇನು ಮಾಡ್ಕೋಬಹುದು. ನೀವೇನೇ ಹೇಳ್ರಿ, ನನಗೆ ಹೊರಗೆ ತಿನ್ನೋದಕ್ಕಿಂತ ನನಗೆ ಮನೆಯೊಳಗೆ ಮಾಡಿದ ಅಡುಗೆನೇ ಭಾಳ ಇಷ್ಟ. ನಾ ಯಾವತ್ತೂ ಹೋಟೆಲ್ ಊಟ ಇಷ್ಟಪಡೋಕ್ಕೆ ಅಲ್ಲ. ಭಾಳನೇ ರೇರ್ ನಾ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರು. ಯಾರು ಮಾಡ್ತಿರ್ತಾರೆ ಸುಮ್ಮ ಕೂತಿರ್ತೀನಿ, ಏನರ ಒಂದು ಜ್ಯೂಸ್ ಕುಡ್ಕೊಂಡು ಸುಮ್ಮ ಕೂತಿರ್ತೀನಿ, ಖರೆ ನನಗೆ ಊಟ ಮಾತ್ರ ಹೋಗಂಗಿಲ್ಲ. ಮದ್ವೆ ಸೀಸನ್ಗಳೊಳಗೂ ನಂಗೆ ಭಾಳ ಹಸು ಆಗಿತ್ತು, ತಾಳಕ್ಕಾಗಕತ್ತಿದ್ದಿಲ್ಲ ಅಂದ್ರೆ ಏನರ ಹೋಗಿ ಒಂಚೂರು ಅನ್ನ ಸಾಂಬಾರ ಊಟ ಮಾಡಿ ಬಂದಿರ್ತೀನಿ. ಹೊರತು ಈ ಚಪಾತಿ ಇವೆಲ್ಲ ಪಲ್ಯಗಳು ಇವೇನೂ ಹೋಗಂಗಿಲ್ಲ ನನಗೆ. ಮತ್ತು ವಾಪಸ್ ನೈಟ್ ಮನೆಗೆ ಬಂದು ಮನೆಯೊಳಗೆ ಚಂದ ಹೊಟ್ಟೆ ತುಂಬ ಊಟ ಮಾಡಿರ್ತೀನಿ, ಅಲ್ಲಿ ಊಟ ಮಾಡೋಂಗಿಲ್ಲ. ನನ್ನ ವಿಡಿಯೋ ನೋಡೋರು ಕೆಲವೊಬ್ಬರು ನನಗೆ ಕೇಳ್ತಿರ್ತಾರೆ, ಭಾಳ ಜನನ ಕೇಳ್ತಿರ್ತಾರೆ, ಹೆಂಗ್ರಿ ನೀವು ಅಷ್ಟು ಕೂಡು ಕುಟುಂಬದಾಗ ಅಷ್ಟು ಜನರೊಳಗೆ ಹೆಂಗಿರ್ತೀರಿ ನೀವು, ನಿಮ್ಮಲ್ಲಿ ಒಟ್ಟ ಜಗಳನೇ ಬರೋಂಗಿಲ್ಲೇನೋ, ಹೆಂಗೆ ನಕ್ಕೋತಿರ್ತೀರಿ ಅಂಥೇಳಿ ಕೇಳಕತ್ತಿದ್ರು. ಒಂದು ಮನೆ ಅಂದ್ರೆ ಆ ಮನೆ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಸಣ್ಣ ಫ್ಯಾಮ್ಲಿನೇ ಇರಲಿ ದೊಡ್ಡ ಫ್ಯಾಮ್ಲಿನೇ ಇರಲಿ, ಸಣ್ಣ ಪುಟ್ಟ ಜಗಳಗಳಂತೂ ಎಲ್ಲರ ಮನೆಯಾಗೂ ಇದ್ದಿದ್ದೆ. ನಮ್ಮ ಮನ್ಯಾಗೂ ಸ್ವಲ್ಪ ಇರುಸು ಮುನುಸುಗಳು ಇದ್ದೇ ಇರ್ತಾವೆ. ಬಟ್ ಅದು ಕ್ಷಣಿಕ ಕಾಲ ಅಷ್ಟೇ ಇರ್ತೈತಿ, ಲಾಂಗ್ ಟರ್ಮ್ ಹೋಗಂಗಿಲ್ಲ ಅದು. ಹಾರ್ಡ್ಲಿ ನನಗೆ ಅನ್ಸಿದ ಮಟ್ಟಿಗೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಅಷ್ಟೇ, ಅದ್ರ ಒಳಗಡೆನೇ ಮುಗೀತದೆ ಹೊರತು ಮುಂದೆ ಕಂಟಿನ್ಯೂ ಆಗಂಗಿಲ್ಲ. ಇವರೆಲ್ಲರೂ ಸೇರಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೇ ನಾನು ಇವತ್ತು ಇಲ್ಲಿಗೆ ಬಂದು ನಿಂತೀನಿ. ಈ ವಿಡಿಯೋನ ಜಾಯಿಂಟ್ ಫ್ಯಾಮ್ಲಿ ಒಳಗೆ ಇರೋರಿಗೆ ಮತ್ತು ಜಾಯಿಂಟ್ ಫ್ಯಾಮ್ಲಿನ ಇಷ್ಟಪಡೋರಿಗೆ ಶೇರ್ ಮಾಡಿರಿ. ಮತ್ತು ನಮ್ಮ ಫ್ಯಾಮ್ಲಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋ ನೋಡಿ ಹಾಗೆ ಹೋಗಬೇಡ್ರಿ, ಒಂದು ಲೈಕ್ ಕೊಟ್ಟು ಹೋಗ್ರಿ. ನಾವಿಲ್ಲಿ ಊಟ ಮಾಡಬೇಕಾದ್ರೆ ಒಬ್ಬರನ್ನ ಮಿಸ್ ಮಾಡ್ಕೊಳಕತ್ತಿದ್ವಿ. ಯಾರನ್ನ ಅಂತಂದ್ರೆ ನಮ್ಮ ದೊಡ್ಡ ಬಾವ್ಜಿ ಅವ್ರ ಫ್ಯಾಮ್ಲಿ ಕಂಪ್ಲೀಟ್ ಮಿಸ್ ಮಾಡ್ಕೊಳಕತ್ತಿದ್ವಿ. ಅವರು ಭಾಳ ಇಷ್ಟಪಡ್ತಿದ್ರು ಇದ್ದರು ಅಂತಂದ್ರೆ. ಅವರು ಬರ್ತಾರೆ, ಇದೇ ಜನವರಿ ಒಳಗೆ ಬರ್ತಾರೆ, ಬಟ್ ಯಾವಾಗ ಬರ್ತಾರಂತ ಗೊತ್ತಿಲ್ಲ ಇನ್ನು. ಮುಟ್ಟಿದೆ
ಆಫೀಸಲ್ಲಿ ಇರ್ತದಕ್ಕ ಫೋನ್ ಹೊಡೆಯೋದು